Hello students. So in this video we will be discussing female reproductive system. Okay. So ನಿನ್ನೆ ಏನು ಡಿಸ್ಕಸ್ ಮಾಡಿದ್ವಿ? ನಿನ್ನೆ ಮೇಲ್ reproductive system ಡಿಸ್ಕಸ್ ಮಾಡಿದ್ವಿ, ಕರೆಕ್ಟಾ? So ಇವತ್ತು ಏನು ಡಿಸ್ಕಸ್ ಮಾಡೋಣ? In this class we will be discussing the female reproductive system. Okay. So female reproductive system ಗಳು ಏನೇನು ಕೇಳೋಣ ಅಂದ್ರೆ ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ನ ಹೆಂಗ್ ಡಿವೈಡ್ ಮಾಡ್ತಾರೆ, ಎಷ್ಟು ಡಿಫರೆಂಟ್ ಸೆಕ್ಷನ್ಸ್ ಆಗಿ ಡಿವೈಡ್ ಮಾಡ್ತಾರೆ. ಸೊ ಹೆಂಗ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಕೂಡ ನಾವು ಏನು ಮಾಡಿದ್ವಿ? ಪ್ರೈಮರಿ ರಿಪ್ರೊಡಕ್ಟಿವ್ ಆರ್ಗನ್ಸ್, ಆಕ್ಸೆಸರಿ ಡಕ್ಟ್ಸ್, ಆಕ್ಸೆಸರಿ ಗ್ಲ್ಯಾಂಡ್ಸ್, ಎಕ್ಸ್ಟರ್ನಲ್ ಜೆನಿಟಲಿಯಾ, ಹೌದಾ? ಇವು 4 ಸೆಕ್ಷನ್ ಮಾಡಿದ್ವಿ. ಪ್ರೈಮರಿ ರಿಪ್ರೊಡಕ್ಟಿವ್ ಆರ್ಗನ್ಸ್, ಆಕ್ಸೆಸರಿ ಗ್ಲ್ಯಾಂಡ್ಸ್, ಆಕ್ಸೆಸರಿ ಡಕ್ಟ್ಸ್, ಇವು 4 ಸೆಕ್ಷನ್ ಮಾಡಿದ್ವಿ. ಸೇಮ್ ಅದೇ ಟೈಪ್ ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಕೂಡ ನಾವು ಏನು ಮಾಡ್ತೀವಿ? ಇದೇ ಸೇಮ್ ಕ್ಯಾಟಗರೀಸ್ ಮಾಡ್ತೀವಿ. ಪ್ರೈಮರಿ ರಿಪ್ರೊಡಕ್ಟಿವ್ ಆರ್ಗನ್ಸ್. ಸೊ ಪ್ರೈಮರಿ ರಿಪ್ರೊಡಕ್ಟಿವ್ ಆರ್ಗನ್ಸ್ ಇಲ್ಲಿ ಯಾವ್ದಾದ್ರು ಓವರೀಸ್, ಅಲ್ಲಿ ಏನಿರ್ತಿತ್ತು ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಕೂಡ ಟೆಸ್ಟಿಸ್ ಇರ್ತಿತ್ತು, ಪೇರ್ ಆಫ್ ಟೆಸ್ಟಿಸ್. ಇಲ್ಲಿ ಏನು ಬರುತ್ತೆ? ಪೇರ್ ಆಫ್ ಓವರೀಸ್. ನೆಕ್ಸ್ಟ್ ಆಕ್ಸೆಸರಿ ಗ್ಲ್ಯಾಂಡ್ಸ್, ಆಕ್ಸೆಸರಿ ಡಕ್ಟ್ಸ್, ಇಲ್ಲೇ ಆಕ್ಸೆಸರಿ ಡಕ್ಟ್ಸ್ ಬರ್ತಾವೆ, ಅಲ್ಲಿಯೂ ಆಕ್ಸೆಸರಿ ಡಕ್ಟ್ಸ್ ಇತ್ತು. ಯಾವ ಹೇಳ್ರಿ? ವಾಸ್ ಡೆಫರ್ನಸ್, ಎಪಿಡಿಡಿಮಿಸ್, ಇವೆಲ್ಲ ಅಲ್ಲಿ ಕಲ್ತಿದ್ವಲ್ಲ. ಓಕೆ, ಸೊ ದೋಸ್ ಆರ್ ದ ಆಕ್ಸೆಸರಿ ಡಕ್ಟ್ಸ್. ಇಲ್ಲಿಯೂ ಆಕ್ಸೆಸರಿ ಡಕ್ಟ್ಸ್ ಬರ್ತಾವೆ. ಓಕೆ, ಸೊ ನೆಕ್ಸ್ಟ್ ಏನು ಬರ್ತಂದ್ರೆ ಇಲ್ಲಿ ಎಕ್ಸ್ಟರ್ನಲ್ ಜೆನಿಟಲಿಯಾ. ಅಲ್ಲಿ ಎಕ್ಸ್ಟರ್ನಲ್ ಜೆನಿಟಲಿಯಾ ಯಾವ್ದು ಬರ್ತಿದ್ರಿ? ಅಲ್ಲೇ ಪೆನಿಸ್ ಬರ್ತಿತ್ತು. ಓಕೆ, ಪೆನಿಸ್, ಗ್ಲ್ಯಾನ್ಸ್, ಪೆನಿಸ್, ಫೋರ್ ಸ್ಕಿನ್ ಇವೆಲ್ಲ ಕಲ್ತಿರಲ್ಲೇ. ಸೊ ಇಲ್ಲೇ ಎಕ್ಸ್ಟರ್ನಲ್ ಜೆನಿಟಲಿಯಾ ಇಲ್ಲೂ ಬರುತ್ತೆ. ಲೇಬಿಯಾ ಮೇಜೋರಾ, ಲೇಬಿಯಾ ಮೈನೋರಾ, ಕ್ಲಿಟೋರಿಸ್ ಇವೆಲ್ಲ ಪಾರ್ಟ್ಸ್ ಬರ್ತಾವೆ. ಆಲ್ ದೀಸ್ ಆರ್ ಎಂಟ್ರಿ ಕಮ್ ಅಂಡರ್ ಎಕ್ಸ್ಟರ್ನಲ್ ಜೆನಿಟಲಿಯಾ. ಓಕೆ, ಈಗ ಮೊದಲು ಏನೇನು ಪಾರ್ಟ್ಸ್ ಬರ್ತಾವೆ ನೋಡೋಣ. ಸೊ ಆಮೇಲೆ ಯಾವ್ದಾವ್ ಪಾರ್ಟ್ ಹೆಂಗೆ ವರ್ಕ್ ಆಗುತ್ತೆ, ಏನೇನು ಫಂಕ್ಷನ್ ಮಾಡುತ್ತೆ ನೋಡೋಣ. ಓಕೆ, ಸೊ ಫಸ್ಟ್ ಕನ್ಸಿಡರಿಂಗ್ ದ ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್. ಸೊ ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ನಾವು ಕನ್ಸಿಡರ್ ಮಾಡಿದ್ರೆ ಸೊ ಏನೇನು ಪಾರ್ಟ್ಸ್ ಬರ್ತಾವ ಅಂತಂದ್ರೆ ಫಸ್ಟ್ ಪ್ರೈಮರಿ ರಿಪ್ರೊಡಕ್ಟಿವ್ ಆರ್ಗನ್ಸ್. ಇಲ್ಲಿ ಪ್ರೈಮರಿ ರಿಪ್ರೊಡಕ್ಟಿವ್ ಆರ್ಗನ್ಸ್ ಯಾವ್ದಂತಂದ್ರೆ ಪ್ರೈಮರಿ ರಿಪ್ರೊಡಕ್ಟಿವ್ ಆರ್ಗನ್ಸ್ ಯಾವ್ದಂದ್ರೆ ಪೇರ್ ಆಫ್ ಓವರೀಸ್. ಸೊ ಪೇರ್ ಆಫ್ ಓವರೀಸ್ ಇರ್ತಾವ. ಸೊ ಪೇರ್ ಆಫ್ ಓವರೀಸ್ ವಿಚ್ ಆರ್ 2 to 4 centimeter in length. Pair of ovaries which are 2 to 4 centimeter in length ಇರ್ತಾವ. ಓಕೆ, these are located in the lower abdomen. ಸೊ ಈ ಪಾರ್ಟ್ ಏನೈತಲ್ಲ ಇದಕ್ಕೆ ಏನು ಕರೀತಾರೆ? ಅಬ್ಡಾಮಿನ್. ಸೊ ಡಯಾಫ್ರಾಗಮ್ ಮೇಲೆ ಇದ್ರೆ ಥೊರಾಸಿಕ್ ಕ್ಯಾವಿಟಿ, ಡಯಾಫ್ರಾಗಮ್ ಕೆಳಗಡೆ ಇದ್ರೇನ್ರಿ ಅಬ್ಡಾಮಿನಲ್ ಕ್ಯಾವಿಟಿ. ಸೊ ಲೋವರ್ ಅಬ್ಡಾಮಿನ್ ಒಳಗಡೆ ಓವರೀಸ್ ಇರ್ತಾವ. ಓಕೆ, ವಿಚ್ ಆರ್ ಅಟ್ಯಾಚ್ಡ್ ಟು ದ ಯೂಟೆರಸ್. ವಿಚ್ ಆರ್ ಅಟ್ಯಾಚ್ಡ್ ಟು ದ ಯೂಟೆರಸ್. ಯೂಟೆರಸ್ ಅಂದ್ರೆ ಏನ್ ಸರ್ ಅಂದ್ರೆ ಯೂಟೆರಸ್ ಅಂದ್ರೆ ಮದರ್ಸ್ ವೂಂಬ್ ಅಂತ ನಾವು ಕರಿತೀವಲ್ಲ, ತಾಯಿಯ ಗರ್ಭಕೋಶ ಅಂತ ಏನ್ ಕರಿತೀವಲ್ಲ ನಾವು. ಸೊ ಅದು ಏನ್ರಿ? ಮದರ್ಸ್ ವೂಂಬ್. ಓಕೆ, ವೂಂಬ್ ಅಂತ ಏನ್ ವರ್ಡ್ ಯೂಸ್ ಮಾಡ್ತೀವಿ, ದಟ್ ವಿ ಕಾಲ್ ಇಸ್ ಯೂಟೆರಸ್. ಇಲ್ಲಿ ಇರುತ್ತೆ ಯೂಟೆರಸ್. ಸೊ ದಿಸ್ ovary is attached to the uterus. Ovary is attached to the uterus by ligaments. Okay, so ligaments na use ಮಾಡಿಕೊಂಡು ovaries, pair of ovaries. So pair of ovaries they are attached to the ಏನ್ರಿ uterus by ಏನ್ರಿ ligaments. Okay, ಇಷ್ಟು ಗೊತ್ತದ ಅನ್ಕೊಂಡಿದ್ದಾನ. ಸೊ ನೆಕ್ಸ್ಟ್ ಮತ್ತೆ ovaries. ovaries ligaments ಯೂಸ್ ಮಾಡಿ uterus ಗೆ ಅಟ್ಯಾಚ್ ಆಗಿರ್ತಾವ. ಪ್ಲಸ್ they are also attached to the abdomen. So abdomen ಗೂ ಅಟ್ಯಾಚ್ ಆಗಿರ್ತಾವ. ಓಕೆ, ನೆಕ್ಸ್ಟ್ ಮತ್ತೆ ಸೊ ಯೂಟೆರಸ್ ಅಂದ್ರೆ ಹೇಳಿದೆ, ಯೂಟೆರಸ್ ಇಸ್ ದ ಎಂಟ್ರಿ ಮದರ್ಸ್ ವೂಂಬ್. ವೂಂಬ್ ಅಂತ ಹೇಳ್ತೀವಿ, ದಟ್ ವಿ ಕಾಲ್ ಇಟ್ ಎಂಟ್ರಿ ಯೂಟೆರಸ್. ಓಕೆ, ನೆಕ್ಸ್ಟ್ ಈ ಯೂಟೆರಸ್ ಏನು ಹೇಳಿಲ್ಲ, ಯೂಟೆರಸ್ ವಿಚ್ ವಿ ಕಾಲ್ ಇಟ್ as ವೂಂಬ್ ಅಥವಾ ಗರ್ಭಕೋಶ ಅಂತ ಏನ್ ಹೇಳ್ತೀವಿ ಕನ್ನಡದಾಗ. ಇದ್ರೊಳಗಡೆ ಒಂದು 3 ಪಾರ್ಟ್ಸ್ ಇದಾವ. ಯೂಟೆರಸ್ ಒಳಗಡೆ 3 ಪಾರ್ಟ್ಸ್ ಇದಾವ. ಯಾವ್ಯಾವ ಅಂತಂದ್ರ ಓಕೆ, ಒಂದನೇದ್ದು ಪೆರಿಮೆಟ್ರಿಯಂ. ಯೂಟೆರಸ್ ಲೇಯರ್ ಇಟ್ ಇಸ್ ಮೇಡ್ ಅಪ್ ಆಫ್ 3 ಲೇಯರ್ಸ್. ಒಂದನೇದ್ದು ಪೆರಿಮೆಟ್ರಿಯಂ. ಪೆರಿಮೆಟ್ರಿಯಂ ಅಂದ್ರೆ ಹೊರಗಡೆದ್ದು. ಎರಡನೇದು ಬರುತ್ತೆ ಮಯೋಮೆಟ್ರಿಯಂ. ಮಯೋಮೆಟ್ರಿಯಂ ಅಂದ್ರೆ ಮಿಡಲ್ ಲೇಯರ್. ಮೂರನೇದು ಬರುತ್ತೆ ಎಂಡೋಮೆಟ್ರಿಯಂ. ಎಂಡೋಮೆಟ್ರಿಯಂ ಅಂದ್ರೆ ಒಳಗಡೆ ಲೇಯರ್. ಸೊ ನೋಡ್ರಿ, ಇದು ಎಂಡೋಮೆಟ್ರಿಯಂ. ಓಕೆ, ಇದು ಎಂಡೋಮೆಟ್ರಿಯಂ. ಇದ್ರ ಹೊರಗಡೆ ಬರೋದೇನು ಮಯೋಮೆಟ್ರಿಯಂ. ಇದ್ರ ಹೊರಗಡೆ ಬರೋದೇನು ಪೆರಿಮೆಟ್ರಿಯಂ. ದೇರ್ ಆರ್ 3 ಲೇಯರ್ಸ್ ಇನ್ ದ ಯೂಟರಸ್. ದೇರ್ ಆರ್ 3 ಲೇಯರ್ಸ್ ಇನ್ ದ ಯೂಟರಸ್. ಒನ್ ಇದು ಪೆರಿಮೆಟ್ರಿಯಂ, ಮಯೋಮೆಟ್ರಿಯಂ ಮಿಡಲ್ ಲೇಯರ್, ನೆಕ್ಸ್ಟ್ ಎಂಡೋಮೆಟ್ರಿಯಂ ಇನ್ನರ್ ಲೇಯರ್. ತಿಳಿತಾ ಇದು? ನೆಕ್ಸ್ಟ್ ಮತ್ತೇನೇನು ಬರ್ತಾವೆ ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಒಳಗೆ ಪಾರ್ಟ್ಸ್ ಅಂದ್ರೆ ವೆಜೈನಾ ಬರುತ್ತೆ. ಓಕೆ, ವಿಚ್ ಈಸ್ ಅನ್ ಓಪನಿಂಗ್ ಇನ್ ಟು ದ ಯೂಟರಸ್. ವೆಜೈನಾ ಇಸ್ ಅ ಓಪನಿಂಗ್ ವಿಚ್ ಇನ್ ಟು ದ ಯೂಟರಸ್. ಸೊ ವೆಜೈನಾ ಇಸ್ ಅ ಓಪನಿಂಗ್ ಇನ್ ಅ ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್. ಅಲ್ಲಿಂದ ಎಲ್ಲಿಗೆ ಹೋಗೋದು? ಯೂಟರಸ್ಗೆ ಹೋಗುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ ಡ್ಯೂರಿಂಗ್ ಫರ್ಟಿಲೈಸೇಷನ್. ಸೊ ಫರ್ಟಿಲೈಸೇಷನ್ ಆಗೋಬೇಕಾದ್ರೆ ಏನ್ ಸ್ಪರ್ಮ್ಸ್ ಬರ್ತಾವ ನೋಡ್ರಿ. ಫರ್ಟಿಲೈಸೇಷನ್ ಆಗೋಬೇಕಾದ್ರೆ ಏನ್ ಸ್ಪರ್ಮ್ಸ್ ರಿಲೀಸ್ ಆಗ್ತಾವ. ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಒಳಗಡೆ ಏನ್ ಸ್ಪರ್ಮ್ಸ್ ರಿಲೀಸ್ ಆಗ್ತಾವ, ಆ ಸ್ಪರ್ಮ್ಸ್ ದೇ ವಿಲ್ ಎಂಟ್ರಿ ಇನ್ ಟು ದ ವೆಜೈನಾ. ದೇ ವಿಲ್ ಎಂಟ್ರಿ ಇನ್ ಟು ದ ವೆಜೈನಾ. And next part of the cervix. Vagina next part of the cervix. They will enter into the vagina, then into the cervix. ಅಲ್ಲಿಂದ ಯೂಟೆರಸ್ ಗೆ ಹೋಗ್ತಾವ. ತಿಳಿತಾ? So this part, okay, uterus, this part uterus, cervix, vagina. ಇದು ಎಲ್ಲಕ್ಕೂ ಸೇರಿ ಒಂದು ವರ್ಡ್ ಯೂಸ್ ಮಾಡ್ತಾರ. ಏನ್ ಯೂಸ್ ಮಾಡ್ತಾರ ಅಂದ್ರೆ that is called as a birth canal ಅಂತ ಯೂಸ್ ಮಾಡ್ತಾರೆ. ಏನ್ರಿ? Birth canal. So along with
ಯುಟೆರಸ್, ಸರ್ವಿಕ್ಸ್ ಅಂಡ್ ವಜೈನಾ ಇದಕ್ಕೆಲ್ಲಕ್ಕೂ ಸೇರಿ ಒಂದು ವರ್ಡ್ ಯೂಸ್ ಮಾಡ್ತಾರೆ. ದ್ಯಾಟ್ ವರ್ಡ್ ಈಸ್ ಕಾಲ್ಡ್ ಬರ್ತ್ ಕೆನಲ್. ಬರ್ತ್ ಕೆನಲ್ ಅಂತ ಯಾಕೆ ಕರೀತಾರೆ ಅಂದ್ರೆ ಬಿಕಾಸ್ ಆಫ್ಟರ್ ಫರ್ಟಿಲೈಸೇಷನ್ ಯಾವಾಗ ಸ್ಪರ್ಮ್ಸ್ ವೆಜೈನಾ, ಸರ್ವಿಕ್ಸ್, ಯುಟೆರಸ್ ಒಳಗಡೆ ಹಾಸಿ ಯಾವಾಗ ಎಗ್ ನ ಫರ್ಟಿಲೈಸ್ ಮಾಡ್ತಾವ ನೋಡ್ರಿ, ಯಾವಾಗ ಎಗ್ ನ ಫರ್ಟಿಲೈಸ್ ಮಾಡ್ತಾವು, ಸೊ ಫರ್ಟಿಲೈಸ್ ಆದ್ಮೇಲೆ ಏನಾಗುತ್ತೆ, ಜೈಗೋಟ್ ಫಾರ್ಮ್ ಆಗುತ್ತೆ. ಫರ್ಟಿಲೈಸೇಷನ್ ಆದ್ಮೇಲೆ ಏನಾಗುತ್ತೆ, ಯುಟೆರಸ್ ಒಳಗೆ ಏನಾಗುತ್ತೆ, ಜೈಗೋಟ್ ಫಾರ್ಮ್ ಆಗುತ್ತೆ. ಸೊ ಆ ಜೈಗೋಟ್ 9 ಮಂತ್ಸ್, ಆ ಜೈಗೋಟ್ 9 ಮಂತ್ಸ್ ಇಲ್ಲಿ ಮಾರ್ಕ್ ಮಾಡತ್ತೆ ನೋಡ್ರಿ ಇಲ್ಲಿ. ಸೊ ಆ ಜೈಗೋಟ್ 9 ಮಂತ್ಸ್ ಏನಾಗುತ್ತೆ, ಡೆವಲಪ್ ಆಗುತ್ತೆ. ಸೊ 9 ಮಂತ್ಸ್ ಡೆವಲಪ್ ಆಗಿ ಜೈಗೋಟ್ ಇದ್ದಿದ್ದು ಏನಾಗುತ್ತೆ, ಒಂದು ಬೇಬಿ ಆಗಿ ಫಾರ್ಮ್ ಆಗುತ್ತೆ. ಆಮೇಲೆ ದ್ಯಾಟ್ ವಿಲ್ ಬಿ ಎಕ್ಸ್ಪೆಲ್ಡ್ ಔಟ್ ಆಫ್ ದ ಯುಟೆರಸ್. ಓಕೆ, ದ್ಯಾಟ್ ವಿಲ್ ಬಿ ಎಕ್ಸ್ಪೆಲ್ಡ್ ಔಟ್ ಆಫ್ ದ ಯುಟೆರಸ್ ವಿತ್ ದಿಸ್ ಪಾತ್. ಯಾವ ಪಾತ್, ಯುಟೆರಸ್ ಒಳಗಡೆ ಡೆವಲಪ್ ಆಗಿರುವಂತ 9 ಮಂತ್ಸ್ ಬೇಬಿ ಏನಿರುತ್ತೆ ಯುಟೆರಸ್ ಒಳಗಡೆ ಡೆವಲಪ್ ಆಗಿ ಸರ್ವಿಕ್ಸ್ ಮುಖಾಂತರ, ಸರ್ವಿಕ್ಸ್ ಇಂದ ಹೊರಗಡೆ ಬಂದು with the help of vagina it will come out of the body. So ಅದಕ್ಕೆ ಏನು ಕರೀತಾರೆ, this is called as birth canal. So birth canal ಒಳಗಡೆ ಏನೇ ಬರ್ತವೆ, ಓಕೆ, ಯುಟೆರಸ್ along with cervix and along with vagina. So ಇವಷ್ಟು ಸೇರಿ we use a word in quadrilateral which is called as the birth canal. ತಿಳಿತಾ ಇದ್ದು. ಸೊ ಇಲ್ಲಿವರೆಗೂ ಏನು ಡಿಸ್ಕಸ್ ಮಾಡಿದ್ವಿ ನೋಡ್ರಿ. ಓಕೆ, ಸೊ ಇಲ್ಲಿವರೆಗೂ ಏನು ಡಿಸ್ಕಸ್ ಮಾಡಿವಿ, ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಒಳಗಡೆ. ಓಕೆ, female reproductive system has pair of ovaries. Primary reproductive organs have pair of ovaries which are around 2 to 4 cm in length. First point. Second point, they are attached to the uterus under womb. They are attached to the uterus with the help of ligaments. Also it is attached to the lower abdomen. Okay, next third point, ovaries, they are 2 to 4 cm in length. Okay, ovaries main ಕೆಲಸ ಏನು, okay, ovaries in main ಕೆಲಸ ಏನು, ovaries in main ಕೆಲಸ ಅಂದ್ರೆ they produce eggs. ಓವರೀಸ್ ಇನ್ ಮೇನ್ ಕೆಲಸ ಏನು, ಎಗ್ಸ್ ನ ಪ್ರೊಡ್ಯೂಸ್ ಮಾಡ್ತಾವೆ. ಹೆಂಗ ಟೆಸ್ಟಿಸ್ ಸ್ಪರ್ಮ್ಸ್ ನ ಪ್ರೊಡ್ಯೂಸ್ ಮಾಡ್ತಾವೆ, ಸಿಮಿಲರ್ಲಿ ಓವರೀಸ್ ಏನ್ ಮಾಡ್ತಾವೆ, ಓವರೀಸ್ ದೇ ಪ್ರೊಡ್ಯೂಸ್ ಎಗ್ಸ್. ಓಕೆ, ನೆಕ್ಸ್ಟ್ ಮತ್ತೆ ನಾನು ನಿಮ್ಗೆ ಏನು ಹೇಳಿದೆ, ಯುಟೆರಸ್ ಬಗ್ಗೆ ಹೇಳಿದೆ. ಯುಟೆರಸ್ ವಿಚ್ ಇಸ್ ಓಕೆ womb ಅಂತ ನಾವು ಏನ್ ಕರಿತೀವಿ, ಓಕೆ, ವೇರ್ ದೇರ್ ಇಸ್ ಡೆವಲಪ್ಮೆಂಟ್ ಆಫ್ ಅ ಬೇಬಿ ಫಾರ್ 9 ಮಂತ್ಸ್, ಅದಕ್ಕೆ ನಾವು ಕರಿತೀವಿ ಯುಟೆರಸ್. ಯುಟೆರಸ್ ಒಳಗಡೆ 3 ಲೇಯರ್ಸ್ ಯಾವುವು, ಪೆರಿಮೆಟ್ರಿಯಂ, ಮಯೋಮೆಟ್ರಿಯಂ ಅಂಡ್ ಎಂಡೋಮೆಟ್ರಿಯಂ. ಓಕೆ, ಇವು 3 ಲೇಯರ್ ಕಲ್ತ್ವಿ. ನೆಕ್ಸ್ಟ್ ವಿ ಡಿಸ್ಕಸ್ ಅಬೌಟ್ ವೆಜೈನಾ ಅಂಡ್ ಸರ್ವಿಕ್ಸ್. ಓಕೆ, ವೆಜೈನಾ, ಸರ್ವಿಕ್ಸ್ ಅಲಾಂಗ್ ವಿತ್ ಯುಟೆರಸ್ ಮೂರಕ್ಕೂ ಸೇರಿ ಈ ಪಾರ್ಟ್ ಇಲ್ಲಿ ಏನ ಮಾರ್ಕ್ ಮಾಡಿದ್ರೆ ನೋಡ್ರಿ ಈಗ. ಓಕೆ, ದಿಸ್ ಪಾತ್ ಇಸ್ ಕಾಲ್ಡ್ as ಬರ್ತ್ ಕೆನಲ್ ಅಂತ ಕರಿತೀವಿ. ಬಿಕಾಸ್ ಡ್ಯೂರಿಂಗ್ ದ ಟೈಮ್ ಆಫ್ ದ ಡೆಲಿವರಿ ಆಫ್ ಅ ಬೇಬಿ ಆರ್ ಇಟ್ ಇಸ್ ಆಲ್ಸೋ ಕಾಲ್ಡ್ as ಪಾರ್ಚುರೇಷನ್. ಪಾರ್ಚುರೇಷನ್ ಅಂದ್ರೆ ಪ್ರೊಸೆಸ್ ಆಫ್ ಡೆಲಿವರಿಂಗ್ ಆಫ್ ಅ ಬೇಬಿ. ಅವಾಗ ಈ ಪಾತ್ ಇಂದ ಏನಾಗುತ್ತೆ, ಅದು ಹೊರಗಡೆ ಬರುತ್ತೆ ಬೇಬಿ. ಓಕೆ, ಅದಕ್ಕೆ ಏನು ಕರೀತಾರೆ, ದಟ್ ಇಸ್ ಕಾಲ್ಡ್ as ಬರ್ತ್ ಕೆನಲ್. ತಿಳಿತಾ? ಹಾ, ಈಗ we will discuss something about ovaries and the parts which are attached to the ovaries. ಅದರ ಬಗ್ಗೆ ಸ್ವಲ್ಪ ಈಗ ಏನು ಮಾಡೋಣ, ಡಿಸ್ಕಸ್ ಮಾಡೋಣ. ಓವರೀಸ್ ಬಗ್ಗೆ ಡಿಸ್ಕಸ್ ಮಾಡಿ ಮತ್ತು ಅದರದ್ದು ಅಟ್ಯಾಚ್ ಆಗಿರುವಂತ ಪಾರ್ಟ್ಸ್ ಅಂದ್ರೆ ಆಕ್ಸೆಸರಿ ಡಕ್ಟ್ಸ್. ಹೆಂಗ ನಾವು ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಒಳಗಡೆ ಎಪಿಡಿಡಿಮಿಸ್, ವಾಸ್ ಡೆಫರ್ನಸ್ ಅವೆಲ್ಲ ಕಲ್ತಿದ್ವಿ, ಸೇಮ್ ಅದೇ ಇಲ್ಲಿ ಓವರೀಸ್ ಜೊತೆ ಅಟ್ಯಾಚ್ ಆಗಿರುವಂತ ಆಕ್ಸೆಸರಿ ಡಕ್ಟ್ಸ್ ಯಾವ್ಯಾವ ನೋಡೋಣ. ಓಕೆ, ಒಂದು ಡಕ್ಟ್ಸ್ ಅಂದ್ರೆ ನಿಮ್ಗೆ ಆಲ್ರೆಡಿ ನಾನು ವೆಜೈನಾ, ಸರ್ವಿಕ್ಸ್, ಸೊ ಇದು ಒಂದು ಬಿಟ್ಟು ಮತ್ತೆ ಏನೇನದು ನೋಡೋಣ. ಈಗ ಸ್ವಲ್ಪ ನೀವು ಲಕ್ಷ ಕೊಟ್ರಿ ಅಂತಂದ್ರ, ಸೊ ಓವರೀಸ್ ಬಗ್ಗೆ ಹೇಳಿದೆ. ಓವರೀಸ್ ದೀಸ್ ಆರ್ ದ ಪ್ರೈಮರಿ ರಿಪ್ರೊಡಕ್ಟಿವ್ ಆರ್ಗನ್ಸ್. ಏನ್ ಪ್ರೊಡ್ಯೂಸ್ ಮಾಡ್ತಾವ್, ದೇ ಪ್ರೊಡ್ಯೂಸ್ ಎಗ್ಸ್. ಎಗ್ ನ ಪ್ರೊಡ್ಯೂಸ್ ಮಾಡ್ತಾವ್. ಸೊ ಎಷ್ಟು, ಸೊ ಒನ್ಸ್ ಇನ್ 28 ಡೇಸ್, 28 ಡೇಸ್ ಸೈಕಲ್ ಒಳಗಡೆ ಒಂದು ಎಗ್ ನ ರಿಲೀಸ್ ಮಾಡ್ತಾವೆ. ಯಾವುದು, ಓವರಿ. ಓಕೆ, ಸೊ ಓವರಿ ಎಗ್ ರಿಲೀಸ್ ಮಾಡೋ ಪ್ರೊಸೆಸ್ ಏನಂತ ಕರೀತಾರೆ ಅಂದ್ರೆ ಇಟ್ ಇಸ್ ಕಾಲ್ಡ್ ಆಸ್ ಓಯುಲೇಷನ್ ಅಂತ ಕರೀತಾರೆ. ಏನ್ ಕರೀತಾರೆ, ಓಯುಲೇಷನ್. ಸೊ ಓಯುಲೇಷನ್ ಅಂದ್ರೆ ಏನಂದ್ರ ಇಟ್ ಈಸ್ ದ ಪ್ರೊಸೆಸ್ ಆಫ್ ರಿಲೀಸಿಂಗ್ ಆಫ್ ಎಗ್ ಫ್ರಾಮ್ ದ ಓವರಿ. ಓಯುಲೇಷನ್, ಓಯುಲೇಷನ್ ಅಂದ್ರೆ ಇಟ್ ಇಸ್ ದ ಪ್ರೊಸೆಸ್ ಆಫ್ ರಿಲೀಸ್ ಆಫ್ ಎಗ್ ಫ್ರಾಮ್ ದ ಓವರಿ. ಓವರಿಯಿಂದ ಎಗ್ ರಿಲೀಸ್ ಮಾಡೋ ಪ್ರೊಸೆಸ್ ಏನಂತ ಕರೀತಾರ, ಓಯುಲೇಷನ್ ಅಂತ ಕರೀತಾರೆ. ಹೇಳ್ತಾ ಇದೆ, ಸಿಂಪಲ್ ಐತಿ. ಓಕೆ, ಸೊ ಓವರೀಸ್ ಕೆಲಸ ಏನಂಗಾರ, ಓವರೀಸ್ ಕೆಲಸ ಏನು, ಎಗ್ ರಿಲೀಸ್ ಮಾಡೋದು ಒನ್ಸ್ ಇನ್ 28 ಡೇಸ್. ಆ ಪ್ರೊಸೆಸ್ ನಾವೇನ್ ಕರಿತೀವಿ, ಓವ್ಯುಲೇಷನ್ ಅಂತ ಕರಿತೀವಿ. ಓಕೆ, ಇನ್ನ ಓವರೀಸ್ ಅಟ್ಯಾಚ್ ಆಗಿರುವಂತ ಆಕ್ಸೆಸರಿ ಡಕ್ಟ್ಸ್ ಯಾವ, ಓಕೆ, ಯಾವ ಅಂತ ನೋಡೋಣ. ಸೊ ಅದಕ್ಕೆ ಏನ್ ಕರೀತಾರ, ಫಾಲೋಪಿಯನ್ ಟ್ಯೂಬ್ ಅಂತ ಕರೀತಾರೆ. ಸೊ ಆಕ್ಸೆಸರಿ ಡಕ್ಟ್ಸ್ which are attached to the ovaries, they are called as fallopian tube or also called as uterine tube or also called as oviducts ಅಂತ ಕರೀತಾರೆ. ಅಥವಾ ಇನ್ನೊಂದು ಹೆಸರು ಇದೆ ಅದಕ್ಕೆ ಏನು ಕರೀತಾರೆ, that is also called as oviducts ಅಂತ ಕರೀತಾರೆ. fallopian tube ಅಂದ್ರೂ ಒಂದು, uterine tube ಅಂದ್ರೂ ಒಂದು, ಅಥವಾ oviducts ಅಂದ್ರೂ ಒಂದು. ಇವೆಲ್ಲ ಹೆಸರು ಸೇಮ್, ತಿಳಿತಾ? ಸೊ fallopian tube ಅಂದ್ರೂ ಒಂದು, uterine tube ಅಂದ್ರೂ ಒಂದು, ಅಥವಾ oviducts ಅಂದ್ರೂ ಒಂದು. These are one and the same. ಸೊ ಓವರೀಸ್ ಗೆ ಅಟ್ಯಾಚ್ ಆಗಿರುವಂತ
ಟ್ಯೂಬ್ ಯಾವುದು ಫ್ಯಾಲೋಪಿಯನ್ ಟ್ಯೂಬ್. ಓಕೆ, ಸೊ ಈಗ ಈ ಫ್ಯಾಲೋಪಿಯನ್ ಟ್ಯೂಬ್ ಒಳಗಡೆ ಮತ್ತೊಂದು 3 ಪಾರ್ಟ್ಸ್ ಇದಾವೆ. ಓಕೆ, ಈ ಫ್ಯಾಲೋಪಿಯನ್ ಟ್ಯೂಬ್ ಒಳಗಡೆ ಮತ್ತೊಂದು 3 ಪಾರ್ಟ್ಸ್ ಇದಾವೆ. ಏನಂತ ನೋಡೋಣ. ಸೊ ಫ್ಯಾಲೋಪಿಯನ್ ಟ್ಯೂಬ್ ಇನ್ 3 ಪಾರ್ಟ್ಸ್ ಯಾವುದು ಅಂತಂದ್ರೆ, ದ ಫಸ್ಟ್ ಪಾರ್ಟ್ it is called as infundibulum ಅಂತ ಕರೀತಾರೆ. ಏನು ಕರೀತಾರೆ? infundibulum. ಓಕೆ, ಸೊ infundibulum ಅಂತ ಕರೀತಾರೆ ಫಸ್ಟ್ ಪಾರ್ಟ್. ಸೊ ನೆಕ್ಸ್ಟ್ ಇನ್ನೊಂದು ಪಾರ್ಟ್ ಬರುತ್ತೆ, ದಟ್ ಈಸ್ ಕಾಲ್ಡ್ ಆಸ್ ಆಂಪುಲಾ ಅಂತ ಕರೀತಾರೆ. ಏನು ಕರೀತಾರೆ? ಆಂಪುಲಾ. ಫಸ್ಟ್ ಪಾರ್ಟ್ ಇಟ್ ಈಸ್ ಕಾಲ್ಡ್ ಆಸ್ infundibulum. ಇಲ್ಲಿ ಬರ್ತೈತಿ ನೋಡ್ರಿ, ಫಸ್ಟ್ ಪಾರ್ಟ್ ಇಟ್ ಈಸ್ ಕಾಲ್ಡ್ ಆಸ್ infundibulum, ಸೆಕೆಂಡ್ ಪಾರ್ಟ್ ಇಸ್ ಕಾಲ್ಡ್ ಆಸ್ ಆಂಪುಲಾ. And the third part of the fallopian tube, it is called as isthmus ಅಂತ ಕರೀತಾರೆ. ಏನು ಕರೀತಾರೆ? isthmus. ಸೊ fallopian tube ಒಳಗಡೆ 3 ಪಾರ್ಟ್ಸ್ ಇದಾವೆ. ಸೊ fallopian tube ಅಂದ್ರೆ ಯಾವುದು? ಇಲ್ಲಿ ನೋಡಿ ಮಾರ್ಕ್ ಮಾಡಿವಿ. ಸೊ fallopian tube ಲೆಂತ್ ಎಷ್ಟಿರುತ್ತೆ? ಇಟ್ ಇಸ್ ಅರೌಂಡ್ 10 to 12 ಸೆಂಟಿಮೀಟರ್ ಇನ್ ಲೆಂತ್. ಸೊ fallopian tube ಇನ್ ಲೆಂತ್ ಎಷ್ಟಿರುತ್ತೆ? 10 to 12 ಸೆಂಟಿಮೀಟರ್ ಇನ್ ಲೆಂತ್ ಇರುತ್ತೆ. ಇದು ಏನು ಮಾಡುತ್ತೆ ಅಂದ್ರೆ ಓವರೀಸ್ ನ ಮತ್ತು ಯುಟೆರಸ್ ನ ಎರಡನ್ನೂ ಕನೆಕ್ಟ್ ಮಾಡುತ್ತೆ. ಸೊ ಇದು ಯುಟೆರಸ್, ಇದು ಓವರಿ. ಸೊ ಓವರಿ ಮತ್ತು ಯುಟೆರಸ್ ನ ಎರಡನ್ನೂ ಏನು ಮಾಡುತ್ತೆ? ಕನೆಕ್ಟ್ ಮಾಡುತ್ತೆ. ಯಾವುದು? fallopian tube, which is around 10 to 12 ಸೆಂಟಿಮೀಟರ್ ಇನ್ ಲೆಂತ್. ಓಕೆ, ಸೊ ಆ fallopian tube ಒಳಗಡೆ 3 ಪಾರ್ಟ್ಸ್ ಇದಾವೆ. fallopian tube ಒಳಗಡೆ ಎಷ್ಟು? 3 ಪಾರ್ಟ್ಸ್ ಇದಾವೆ. ಓಕೆ, ಸೊ 3 ಪಾರ್ಟ್ಸ್ ಯಾವ್ಯಾವ ಅಂತಂದ್ರೆ, ಒಂದನೇ ನಿಮ್ಗೆ ಹೇಳಿದೆ, ದಿಸ್ ಪಾರ್ಟ್ ಇಟ್ ಈಸ್ ಕಾಲ್ಡ್ ಆಸ್ infundibulum, this part wider part it is called as ampulla, and the third narrower part which is nearer to uterus, in the first part this is called as infundibulum. Second part which is wider part of the fallopian tube which is called as ampulla, second part ampulla ಅಂತ ಕರೀತೀವಿ. Third part which is narrower, ಸ್ವಲ್ಪ ನ್ಯಾರೋ ಇರುತ್ತೆ. ಸೊ ವೈಡರ್ ಇರಲ್ಲ, ನ್ಯಾರೋ ಇರುತ್ತೆ. ವೈಡರ್ ಇದೆ ಯಾವುದು? ಆಂಪುಲಾ. ಸ್ವಲ್ಪ ನ್ಯಾರೋ ಇದೆ ಯಾವುದು? that is called as isthmus, which is nearer to uterus. ಅದು ಯುಟೆರಸ್ ಗೆ ಹತ್ರ ಇರುತ್ತೆ, ಅದು ಸ್ವಲ್ಪ ನ್ಯಾರೋ ಇರುತ್ತೆ. ಸೊ ಫಸ್ಟ್ ಪಾರ್ಟ್ is infundibulum, second part is ampulla, and the third part is called as isthmus, which is nearer to the uterus. ತಿಳಿತಾ? ಈಗ ನಾವು ಆರ್ಡರ್ ಮಾಡಿ ಇಲ್ಲಿ ಮಾರ್ಕ್ ಮಾಡಿವಿ. ಈಗ ಇಲ್ಲೇನು infundibulum ಅಂತ ಹೇಳಿದ್ರೆ, ಫಸ್ಟ್ ಪಾರ್ಟ್ infundibulum ಅಂತ ಹೇಳಿದ್ರೆ, ಅದನ್ನ ಹೆಂಗ್ ಡಿಫೈನ್ ಮಾಡ್ತಾರೆ? ಹಿಂಗ್ ಡಿಫೈನ್ ಮಾಡ್ತಾರೆ. ಇಟ್ ಈಸ್ ಅ ಫನಲ್ ಶೇಪ್ಡ್ ಸ್ಟ್ರಕ್ಚರ್. It is a funnel shaped structure of the fallopian tube which is nearer to the ovary. It is the funnel shaped structure. It is the funnel shaped structure of the fallopian tube which is nearer to the ovary. It is funnel shaped structure ಬರ್ತದೆ. Okay, which is nearer to the ovary. ovary ಗೆ ನಿಯರ್ ಇರುತ್ತೆ. ಅದಕ್ಕೆ ಏನು ಕರೀತಾರೆ? infundibulum ಅಂತ ಕರೀತಾರೆ. Okay, ಈ infundibulum has some finger like structures. So infundibulum ಏನೈತಿ ನೋಡ್ರಿ, ಈ ಇಮೇಜ್ ಒಳಗೆ ಏನು ಕಾಣ್ತಾ ಇರುತ್ತೆ. ಓಕೆ, ಸೊ ಇಲ್ಲಿ ಮಾರ್ಕ್ ಮಾಡ್ತೀನಿ ನೋಡೋಣ. ಈಗ infundibulum ಒಳಗಡೆ ನಾನು ಝೂಮ್ ಮಾಡಿ ತೋರಿಸ್ತೀನಿ ನೋಡ್ರಿ. ಸೊ ಇಲ್ಲಿ ಫಿಂಗರ್ ಲೈಕ್ ಸ್ಟ್ರಕ್ಚರ್ ಅದ ನೋಡ್ರಿ. ಓಕೆ, ಸೊ ನಮ್ಗೆ ಏನು ಹೇಳಿದೆ, ಫಸ್ಟ್ ಪಾರ್ಟ್ ಏನೈತೆ, ದಿಸ್ ಇಸ್ ಫಸ್ಟ್ ಪಾರ್ಟ್. ಓಕೆ, ಫಸ್ಟ್ ಪಾರ್ಟ್ ಏನೈತೆ, ದಿಸ್ ಇಸ್ ಕಾಲ್ಡ್ ಆಸ್ infundibulum. ಸೆಕೆಂಡ್ ಪಾರ್ಟ್ ಇಟ್ ಇಸ್ ಕಾಲ್ಡ್ ಆಸ್ ampulla. ಥರ್ಡ್ ಪಾರ್ಟ್ ಇಟ್ ಇಸ್ ಕಾಲ್ಡ್ ಆಸ್ isthmus. 3 ಪಾರ್ಟ್ಸ್ ಅಂತ ಹೇಳಿದೆ. ಸೊ infundibulum it is a funnel shaped structure. Okay, which is nearer to the ovary. ಅದು ಓವರಿಗೆ ನಿಯರ್ ಇರುತ್ತೆ. ಓಕೆ, ಸರ್ ಓವರಿಗೆ ಯಾಕೆ ನಿಯರ್ ಇರುತ್ತೆ ಅಂತ ಹೇಳಿದ್ರೆ, ಓವರಿ ಯಾವಾಗ ಎಗ್ ರಿಲೀಸ್ ಮಾಡುತ್ತೆ ನೋಡ್ರಿ, ಓವರಿ ಯಾವಾಗ ಎಗ್ ರಿಲೀಸ್ ಮಾಡುತ್ತೆ, ಆ ಎಗ್ ನ ಕ್ಯಾಚ್ ಮಾಡುತ್ತೆ. ಆ ಎಗ್ ಏನ್ ಮಾಡ್ತಿರೋದು? ಕ್ಯಾಚ್ ಮಾಡುತ್ತೆ. ಯಾವುದು? infundibulum. ಫಸ್ಟ್ ಪಾರ್ಟ್ ಆಫ್ ದ fallopian tube. fallopian tube ಅಂದ್ರೆ ಏನು? fallopian tube is a small tube like structure 10 to 12 centimeter length ಇರುತ್ತೆ, which connects ovary and uterus. ಓವರಿ ಮತ್ತು ಯುಟೆರಸ್ ನ ಕನೆಕ್ಟ್ ಮಾಡಾಕ there is a tube like structure that is called as fallopian tube. fallopian tube ಒಳಗಡೆ 3 ಪಾರ್ಟ್ಸ್ ಇರ್ತವೆ, infundibulum, ampulla, isthmus. ಅದರೊಳಗಡೆ infundibulum ಏನೈತಿಲ್ಲ, ಫಸ್ಟ್ ಪಾರ್ಟ್, that is a funnel shaped structure which is nearer to the ovary. ಅದು funnel shaped structure ಐತಿ, ಆಮೇಲೆ ಹೆಂಗಿದೆ? It is nearer to the ovary. ತಿಳಿತಾ? ಸರ್ ನಿಯರ್ ಟು ದ ಓವರಿ ಯಾಕೆ ಇರುತ್ತೆ ಅಂತ ಕ್ವಶನ್ ಕೇಳಿದ್ರೆ, ಬಿಕಾಸ್ ಟು ಕ್ಯಾಚ್ ದ ಎಗ್ಸ್. ಯಾವಾಗ ಎಗ್ ರಿಲೀಸ್ ಆಗುತ್ತೆ ಓವರಿ ಅಂತ, ಅವಾಗ ಅದನ್ನು ಕ್ಯಾಚ್ ಮಾಡಕ
ಇನ್ಫಂಡಿಬುಲಮ್ ಅದ್ರ ನಿಯರ್ ಇರುತ್ತೆ. ಆಮೇಲೆ ಇನ್ಫಂಡಿಬುಲಮ್ ಹ್ಯಾಸ್ ಸಮ್ ಫಿಂಗರ್ ಲೈಕ್ ಸ್ಟ್ರಕ್ಚರ್. ಇಲ್ಲಿ ಮಾರ್ಕ್ ಮಾಡ್ತೀನಿ ನೋಡಿ, ನಿಮ್ಗೆ ಕಾಣ್ತಿರುತ್ತೆ. ಇನ್ಫಂಡಿಬುಲಮ್ ಹ್ಯಾಸ್ ಸಮ್ ಫಿಂಗರ್ ಲೈಕ್ ಸ್ಟ್ರಕ್ಚರ್ಸ್ ವಿಚ್ ಆರ್ ಕಾಲ್ಡ್ ಆಸ್ ಇಲ್ಲಿ ಬರೀತೀನಿ ನೋಡ್ರಿ, ವಿಚ್ ಆರ್ ಕಾಲ್ಡ್ ಆಸ್ ಫಿಂಬ್ರಿಯೆ ಅಂತ ಕರೀತಾರೆ. ಏನಂತ ಕರೀತಾರ? ಫಿಂಬ್ರಿಯೆ. ಸೊ ಫಿಂಬ್ರಿಯೆ ಏನಂದ್ರೆ ದೀಸ್ ಆರ್ ದ ಫಿಂಗರ್ ಲೈಕ್ ಸ್ಟ್ರಕ್ಚರ್ಸ್. ಫಿಂಬ್ರಿಯೆ, these are the finger like structures of the infundibulum. Infundibulum has some finger like structure. Finger ಗತೆ ಸ್ಟ್ರಕ್ಚರ್ಸ್ ಇರ್ತಾವು, ಅದಕ್ಕೆ ಏನಂತ ಕರೀತಾರ? ಫಿಂಬ್ರಿಯೆ ಅಂತ ಕರೀತಾರ. ಎದಕ್ಕೆ ಹೆಲ್ಪ್ ಆಗತ್ತದ? ಇಟ್ ಹೆಲ್ಪ್ಸ್ ಟು ಕ್ಯಾಚ್ ದ ಎಗ್. ಇಟ್ ಹೆಲ್ಪ್ಸ್ ಟು ಕ್ಯಾಚ್ ದ ಎಗ್. ಯಾವಾಗ? ಡ್ಯೂರಿಂಗ್ ದ ರಿಲೀಸ್ ಅನ್ನಕ್ಕೆ ಇನ್ನೊಂದು ವರ್ಡ್ ಏನು? ಓವ್ಯುಲೇಷನ್. ಸೊ ಇಟ್ ಹೆಲ್ಪ್ಸ್ ಟು ಕ್ಯಾಚ್ ದ ಎಗ್ ಡ್ಯೂರಿಂಗ್ ಓವ್ಯುಲೇಷನ್. ತಿಳಿತಾ? ಫಿಂಬ್ರಿಯೆ ಕೆಲಸ ಗೊತ್ತಾ? ಸೊ ಫಿಂಬ್ರಿಯೆ, these are the finger like structures present in the infundibulum which helps to catch the egg. ತಿಳಿತಾ? ಸೊ ದಿಸ್ ಈಸ್ ಅಬೌಟ್ ದ ಫಸ್ಟ್ ಪಾರ್ಟ್, ಇನ್ಫಂಡಿಬುಲಮ್. ಸೆಕೆಂಡ್ ಪಾರ್ಟ್ ಯಾವ್ದ್ರಿ? ಆಂಪುಲಾ. ಸೊ ಆಂಪುಲಾ ಅಂದ್ರೆ ಏನ್ ಹೇಳಿದ್ರೆ? ಆಂಪುಲಾ ಇಟ್ ಈಸ್ ಅ ವೈಡರ್ ಪಾರ್ಟ್. ಆಂಪುಲಾ ಇಸ್ ಅ ವೈಡರ್ ರೀಜನ್ ಆಫ್ ದ ಫ್ಯಾಲೋಪಿಯನ್ ಟ್ಯೂಬ್. ಆಂಪುಲಾ ಇಸ್ ಅ ವೈಡರ್ ರೀಜನ್ ಆಫ್ ದ ಫ್ಯಾಲೋಪಿಯನ್ ಟ್ಯೂಬ್. ಯೂಶುವಲಿ ಯಾವಾಗ ಫರ್ಟಿಲೈಸೇಷನ್ ಆಗುತ್ತೆ ನೋಡ್ರಿ, ಫರ್ಟಿಲೈಸೇಷನ್ ಆಗೋಬೇಕಾದ್ರೆ ಏನಾಗುತ್ತೆ? ಓವರಿ ಎಗ್ ರಿಲೀಸ್ ಮಾಡುತ್ತೆ. ಸೊ ನಿಮ್ಗೆ ಇಲ್ಲಿ ಡಯಾಗ್ರಾಮ್ ಒಳಗೆ ಕಾಣತ್ತಿದ್ರ, ಸೊ ಇಲ್ಲಿ ನಾನು ಗ್ರೀನ್ ಮಾರ್ಕ್ ಮಾಡ್ತೀನಿ ನೋಡ್ರಿ. ಈಗ ಇದು ಗ್ರೀನ್ ಮಾರ್ಕ್ ಮಾಡಿದ್ರೆ ಎಗ್ ಅನ್ಕೋರಿ, ರೌಂಡ್ ಗ್ರೀನ್ ಮಾರ್ಕ್ ಮಾಡಿದ್ರೆ ಎಗ್ ಅನ್ಕೋರಿ. ಸೊ ಯೂಶುವಲಿ ಓವರಿಯಿಂದ ಎಗ್ ರಿಲೀಸ್ ಆದಾಗ ಆ ಎಗ್ ನ ಕ್ಯಾಚ್ ಮಾಡೋದು ಯಾವುದು? ಇನ್ಫಂಡಿಬುಲಮ್. ಆ ಎಗ್ ನ ಕ್ಯಾಚ್ ಮಾಡೋದು ಇನ್ಫಂಡಿಬುಲಮ್ ವಿತ್ ದ ಹೆಲ್ಪ್ ಆಫ್ ಫಿಂಗರ್ ಲೈಕ್ ಸ್ಟ್ರಕ್ಚರ್ಸ್ ಕಾಲ್ಡ್ ಆಸ್ ಫಿಂಬ್ರಿಯೆ. ಅದು ಎಗ್ ಕ್ಯಾಚ್ ಮಾಡಿದ್ಮೇಲೆ ಆ ಎಗ್ ಎಲ್ಲಿವರೆಗೂ ಹೋಗುತ್ತಂದ್ರೆ ಇಟ್ ಗೋಸ್ ಟು ದ ಪಾರ್ಟ್ ಕಾಲ್ಡ್ ಆಸ್ ಆಂಪುಲಾ. ಆಂಪುಲಾ ಅಂತ ಒಂದು ಪಾರ್ಟ್ ಇರುತ್ತೆ, ಆಂಪುಲಾ ಕಡೆ ಹೋಗುತ್ತೆ. ಯಾವುದು? ಎಗ್. ಸೊ ಎಗ್ ವಿಲ್ ರೀಚ್ ದ ಪಾರ್ಟ್ ಕಾಲ್ಡ್ ಆಸ್ ಆಂಪುಲಾ. ಯೂಶುವಲಿ ಫರ್ಟಿಲೈಸೇಷನ್ ಆಗೋಬೇಕಾರ, ಅಂದ್ರೆ ಫರ್ಟಿಲೈಸೇಷನ್ ಅಂದ್ರೆ ಏನು? ಫ್ಯೂಷನ್ ಆಫ್ ಮೇಲ್ ಅಂಡ್ ಫಿಮೇಲ್ ಗ್ಯಾಮೆಟ್. ಸೊ ಸ್ಪರ್ಮ್ ಬಂದು ಎಗ್ ನ ಮೀಟ್ ಆಗ್ಬೇಕು. ತಿಳಿತಾ? ಸೊ ಸ್ಪರ್ಮ್ ಬಂದು ಎಗ್ ನ ಮೀಟ್ ಆಗ್ಬೇಕು. ಇದು ಯೂಶುವಲಿ ಆಗುದಿಲ್ಲ ಅಂದ್ರೆ ಆಂಪುಲಾ ರೀಜನ್ ಒಳಗಡೆ. ಯೂಶುವಲಿ ಆಗುದಿದೆ ಅಲ್ಲಿ ಆಂಪುಲಾ ರೀಜನ್ ಒಳಗಡೆ ಆಗುತ್ತೆ. ತಿಳಿತಾ? ಇದು ದಟ್ ಈಸ್ ಸೆಕೆಂಡ್ ಪಾರ್ಟ್ ವಿಚ್ ಈಸ್ ಅ ವೈಡರ್ ರೀಜನ್ ಆಫ್ ದ ಫ್ಯಾಲೋಪಿಯನ್ ಟ್ಯೂಬ್ ವೇರ್ ಯೂಶುವಲಿ ಫರ್ಟಿಲೈಸೇಷನ್ ಆಕರ್ಸ್. ಇದು ಸೆಕೆಂಡ್ ಪಾರ್ಟ್. ನೆಕ್ಸ್ಟ್ ಥರ್ಡ್ ಪಾರ್ಟ್ ಅಂತ ಹೇಳಿದ. ಓಕೆ, ಥರ್ಡ್ ಪಾರ್ಟ್ ಏನ್ ಹೇಳಿದೆ ನೀವು? ಥರ್ಡ್ ರೀಜನ್ ಹೆಸರು ಇಸ್ಥಮಸ್. ಥರ್ಡ್ ರೀಜನ್ ಹೆಸರು ಏನ್ರಿ? ಇಸ್ಥಮಸ್, ವಿಚ್ ಈಸ್ ಅ ನ್ಯಾರೋ ರೀಜನ್ ವಿಚ್ ಕನೆಕ್ಟ್ಸ್ ಟು ದ ಯುಟರಸ್. which is a narrow region which connects to the uterus. ತಿಳಿತಾ? ಓಕೆ, ಗೊತ್ತಾತ್ರಿ ಇದು? ಸೊ ಫ್ಯಾಲೋಪಿಯನ್ ಟ್ಯೂಬಿನ್ ಪಾರ್ಟ್ಸ್ ಗೊತ್ತಾತ? ಆಂಪುಲಾ, ಇಸ್ಥಮಸ್ ಅಂಡ್ ಇನ್ಫಂಡಿಬುಲಮ್. ಓಕೆ.